ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಪಕ್ಷದ ವರಿಷ್ಠರು ಅವಕಾಶ ಕೊಟ್ಟರೆ ಸಚಿವನಾಗುವೆ, ಕ್ಷೇತ್ರದ ಕಾರ್ಯಕರ್ತರ ಮುಖಂಡರ ಅಭಿಲಾಷೆ. ಆರ್ ಬಸನಗೌಡ ತುರ್ವಿಹಾಳ. ಮಸ್ಕಿ ಕ್ಷೇತ್ರದ ಶಾಸಕರು ಖಾದಿ ಗ್ರಾಮೋದ್ಯೋಗ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದ ಆರ್ ಬಸನಗೌಡ ತುರ್ವಿಹಾಳ್ರವರು ಹಾಲಾಪುರದಲ್ಲಿ ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಯೊಂದಿಗೆ ಮಾತನಾಡುತ್ತಾ, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಪ್ರಸ್ತುತ ವಿದ್ಯಮಾನಗಳನ್ನ ನಮ್ಮ ದೆಹಲಿ ಕಾಂಗ್ರೆಸ್ ವರಿಷ್ಠರು ಎಲ್ಲವನ್ನ ಗಮನಿಸಿದ್ದು ಸೂಕ್ತ ಸಮಯದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳುತ್ತಾರೆ. ನಮ್ಮ ಸರ್ಕಾರ ಸಂಪೂರ್ಣ 5 ವರ್ಷ ಜನಪರ ಆಡಳಿತ ಮಾಡುತ್ತೇವೆ. ಮಸ್ಕಿ ಕ್ಷೇತ್ರದಲ್ಲಿ ಕಳೆದ ಉಪಚುನಾವಣೆಯಲ್ಲಿ 35,000 ಅಧಿಕ ಮತಗಳಿಂದ ನಮ್ಮನ್ನ ಅಭೂತಪೂರ್ವ ಜಯ. 2023ರ ಚುನಾವಣೆಯಲ್ಲಿ ಸಹ 2ನೇ ಸಹ ಗೆಲ್ಲಿಸಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಭದ್ರಕೋಟೆ ಮಾಡಿದ್ದಾರೆ. ಹೀಗಾಗಿ ಕ್ಷೇತ್ರದ ಕಾರ್ಯಕರ್ತರು ಮುಖಂಡರು ಸೇರಿದಂತೆ ನನ್ನನ್ನು ಸಚಿವರನ್ನಾಗಿ ಮಾಡಬೇಕೆಂಬುದು ಆಶೆ ಮತ್ತು ಒತ್ತಾಯ. ನನಗೆ ಅವಕಾಶ ಸಿಕ್ಕರೆ ಮತ್ತಷ್ಟು ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಸಹಾಯಕ. ಪಕ್ಷದ ವರಿಷ್ಠರು ಕೈಗೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧ. ಮೊದಲು ಪಕ್ಷ ಇದ್ದರೆ ನಾವು ಎಲ್ಲವೂ ಸಿಗುತ್ತದೆ ಎಂದು ಹೇಳಿದರು. ಪಕ್ಷದ ಮುಖಂಡರು ಯಾರಾದ್ರೂ ಯಾವುದೇ ಮತ್ತೆ ಈಗಾಗಲೇ ನಾವು ಎಲ್ಲರಿಗೂ ಕೂಡ ಇವತ್ತು ಅದು ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ. ಆ ನಿಟ್ಟಿನಲ್ಲಿ ಸರ್ಕಾರ ಒಳ್ಳೆ ರೀತಿಯಿಂದ ನಡೆಸುತ್ತಿದೆ. ಈಗ ಯಾವುದೇ ಇದರ ಬಗ್ಗೆ ಇಲ್ಲ. ಮುಂದೆ ಚುನಾವಣೆಗಳು ಗ್ರಾಮ ಪಂಚಾಯತ್ರಿಂದ ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಾಗ ಅದಕ್ಕೆ ಹೈಕಮಾಂಡ್ಗೆ ಎಲ್ಲ ಶಾಸಕರುಗಳಿಗೆ ಹಿಂದೆ ಶಾಸಕ ಚುನಾವಣೆ ಹೈಕಮಾಂಡ್ ಮೇಲೆ ಅವರೇ ಹೇಳಿದ್ದಾರೆ. ನಾವು ಹೈಕಮಾಂಡ್ ನಾವು ಹೇಳುವಂತದ್ದು ಕೂಡ ಶಾಸಕರು ಅವರೇ ನಮಗೆ ಪಕ್ಷ ಇವತ್ತು ಮಸ್ಕಿ ಕ್ಷೇತ್ರದಲ್ಲಿ ಇವತ್ತು ಆಯ್ತು ಕ್ಷೇತ್ರದಲ್ಲಿ ಅಂತ ಸಂದರ್ಭದಲ್ಲಿ ಇವತ್ತಿನ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಎಲ್ಲರೂ ಸೇರಿ ಇವತ್ತೊಂದು ಅಭ್ಯರ್ಥಿಯನ್ನು ಮಾಡಿ ಇವತ್ತು ಹೆಚ್ಚು ಮತಗಳಿಂದ 35,000 ಗೆಲ್ಲಿಸಿದ್ದಾರೆ. ಪಶ್ಚಿಮಬಂಗಾಳದಲ್ಲಿ ಇವತ್ತು ಆ ಜನ ನಮ್ಮ ಪಕ್ಷ ಮಸ್ಕಿಯನ್ನು ಗೆಲುವಾಯಿತು. ಪಕ್ಷದಲ್ಲಿ ಚಟುವಟಿಕೆಗಳು ಬಹಳ ಕಾರ್ಯಕರ್ತವಾಗಿ ಪಕ್ಷ ಸಂಘಟನೆಗೆ ನಮ್ಮೆಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಮತದಾರರು ಕೂಡ ಪಾತ್ರಗಳನ್ನ